ವಿಜಯಪುರ ನಗರದಲ್ಲಿ ಹಾಡುಹಗಲೇ ವ್ಯಕ್ತಿಯನ್ನು ಬರ್ಬರವಾಗಿ ದುಷ್ಕರ್ಮಿಗಳು ಹತ್ಯೆಗೈದು ಪರಾರಿಯಾಗಿರುವ ಘಟನೆ ವಿಜಯಪುರ ನಗರದ ಮುಬಾರಕ್ ಚೌಕ್ ಬಳಿ ನಡೆದಿದೆ. ಶರಣು ಜೀವರ್ಗಿ 48 ಕೊಲೆಯಾದ ವ್ಯಕ್ತಿ ಶರಣು ಸ್ವಂತ ಫೈನಾನ್ಸ್ ನಡೆಸುತ್ತಿದ್ದನ್ನು ಸಂಜೆ ಕೂಡ ಪಿಗ್ಮಿ ಕಲೆಕ್ಷನ್ಗೆ ಬಂದಾಗ ದುಷ್ಕರ್ಮಿಗಳು ಮಚ್ಚಿನಿಂದ ಕೊಚ್ಚಿ ತದನಂತರ ತಲೆಯ ಮೇಲೆ ಕಲ್ಲು ಹಾಕಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಆದ್ರೆ ಕೊಲೆಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ. ಸ್ಥಳಕ್ಕೆ ಗೋಳಗುಮ್ಮಟ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಎದ್ರ ಸಂಬಂಧ ಅದು ಸಮಾಧಾನ ಸೂತ್ರ ನಮಗೆ ಏನೂ ಗೊತ್ತೇ ಇಲ್ರಿ. ಇದಕ್ಕಿಂತ ಮೊದಲು ಆಗಿತ್ತಲ್ಲ, ಅದರ ಸಲುವಾಗಿ ಏನಾದರೂ ಪೊಲೀಸ್ ರೊಕ್ಕ ಇದ್ದು ಅದೇನ ಏನಿಲ್ರಿ, ಯಾರು ಅದನ್ನತ್ತೀನಿ ಏನು ಇಲ್ಲದು. ಬರೇ ಮಗ ನಡೆದ್ರು. ಏನು ಬೇಕು ನಿಮಗೆ ಅವ್ರು? ಅವ್ರ ಮನೆಗೆ ಬಾಡಿಗೆ ಇದ್ದೇವ್ರು ನಾವು. ಇವ್ರು ಅವ್ರ ಮಾವನೇರು ಕಾಸ. ಎಷ್ಟನೇ ಸರಿ ಹಿಂಗೆ ಆಗುದ್ರಿ ಇದು? ಇದು ಎರಡನೇ ಸರಿ. ಎದರ್ಲಿ ಹೊಡೆದ್ರೆ ಗೊತ್ತೈತಿ? ನಾವು ನೋಡೇ ಇಲ್ರಿ. ನಾವೇನು ನೋಡಿ ಇಲ್ಲಿ ಬಂದು ಇಲ್ಲೇ ನಿಂತಿದ್ದೇವ್ರಿ. ಇವ್ರು ನಾವು ಕೂಡ ಈಗ ನೈಗೆ ಬಂದೇವ್ರು ಹೇಳೋಣ ಹಂಗೆ ಓಡಿ ಬಂದಿದ್ದೇವ್ರಿ. ಅಲ್ಲಿದ್ದೇವ್ರಿ ನಾವು ಹುಂಡಕರ್ ಪೆಟ್ರೋಲ್ ಬಂಕ್ ಬಂದಿದ್ದು. ಏನಾಗಬೇಕೈತೆ ಸಾಬ್ರೆ? ನಾವು ಹಾಲು ಅವ್ರಿ. ಅವ್ರಿಗೇನು ಶಿಕ್ಷೆ? ಅವ್ರು ಸಿಕ್ಕವ್ರಿಗೆ ಶಿಕ್ಷೆ ಮಾಡೇಬೇಕ್ರಿ. ನಿಮ್ಮ ಹೆಸರು ಹೇಳಿ? ಮಲ್ಲಪ್ಪ ಸವನಿ ಬರೋದ್ರ ಭಾರತಿ. ಏನು ವೇಷ ಏನು ಹಿಂಗಿನ ಮಂದಿರ ಇವ್ರು ನಾಳೆ ಅಟ್ಯಾಕ್ ಆಗಿತ್ತು ಅಂತ ಕೇಳಿದ್ರೆ ಇದಕ್ಕೆ ಮೊದಲು 6 ತಿಂಗಳಿಂದ ಆಗಿತ್ತು. ಅವಾಗ ಕಂಪ್ಲೇಂಟ್ ಧರಿಸಿ ಬಂದಿದ್ದೇವ್ರಿ. ಅವಾಗ ಆಗಿದ್ದು ಮತ್ತೆ ಈಗ ಅವಾಗ ಬರೀ ಹೊಡೆದು ಬರೀ ತುಡು ಮಾಡಕ್ಕೆ ಬಂದಾರ. ಮತ್ತೆ ಕಂಪ್ಲೇಂಟ್ ಧರಿಸಿ ಬಂದಿದ್ದೇವ್ರಿ. ಮತ್ತೆ ಈಗ ಇದು 2ನೇ ಸಲ ಹಿಂಗಾಗಿ. ಯಾರವ್ರಿ? ಯಾರು ನಮಗೇನು ಗೊತ್ತಿರಿ. ಇಲ್ಲಿ ಏನು ಅವ್ರ ಹಳೆ ವಿಷಯ ಮೊದಲ ಜಗಳ ಏನೂ ಇಲ್ಲೇ ರೀ. ನಮ್ದು 40 ವರ್ಷ ಇರೋರು ಎಲ್ಲಿದೆ ಅಡ್ರೆಸ್? ಕಾಳಿಕಾನಗರ್. ಅವರು ಏಜ್ 47 ವರ್ಷ. ಕಲೆಕ್ಷನ್ ಮಾಡ್ತಿದ್ರು. ಡೈಲಿ ಬರ್ತಿದ್ರಿ ಇಲ್ಲಿ? ಯಾವ ಬ್ಯಾಂಕ್ನಲ್ಲಿ ಮಾಡ್ತಾರೆ? ಯಾರ ಮೇಲೆ ಸಂಶಯ ಐತೇನ್ರಿ? ಯಾರ ಮೇಲೂ ಏನೀಗ ಗೊತ್ತಿಲ್ಲ. ಏನು ಕಾರಣ ಏನಿದ್ರಿ? ಏನಾರ ಏನಾರೈತಿ ಗೊತ್ತಿಲ್ರಿ ಸರ್ ನಮ್ಗೆ. ಇಲ್ಲ ಏನಾರು ಮನೆಗೆ ಹೇಳಿರ್ಬೇಕಲ್ಲ, ಏನಿಂತ ತೊಂದರೆ ಐತಿ? ಯಾರು ಏನೂ ಹೇಳಿಲ್ಲ. ಈಗ ಮೊದಲೊಮ್ಮೆ ಆಗಿತ್ರಿ. ಅವಾಗೇನು ಅಂದಿದ್ದೆ ಅಟ್ಟೇವ್ರಿ. ಯಾರ ಜೊತೆ ಅವಾಗೂ ಪೊಲೀಸರು ಏನು ನೋಡ್ಲೇ ಇಲ್ರಿ. ಅವಾಗ ಫಸ್ಟ್ನೇ ಸಲ ಹೋಗಿ ಕಂಪ್ಲೇಂಟ್ ಬರ್ತಿತ್ತು. ಮೊದಲು ಸೇಮ್ ಸಿಕ್ಕಿಲ್ಲ. 6 ತಿಂಗಳಿಂದ. ಈಗ ಪೊಲೀಸರಿಗೆ ಏನು ಕೇಳ್ತೀರಿ ನೀವು? ನೀವು ಯಾರು ಆಗ್ಯಾರ ಅವ್ರ ಅಪರಾಧಿಗೆ ಶಿಕ್ಷೆ ಆಗ್ಬೇಕಂತ ಕೇಳ್ಕೊತೀವಿ ನಾವು. ಯಾರು ನಮ್ಗೆ ಗೊತ್ತಾಗಬೇಕು ಏನು ನಿಮ್ಗೆ ಹೆಂಗೆ ಗೊತ್ತಾಗ್ತದೆ ಘಟನೆ? ಎದ್ರ ಸಂಬಂಧ ಅನ್ನೋದು ಬೇಕಲ್ರಿ. ನಾವು ಏನು ಯಾರಿಗೇನು ವೈಷಮ್ಯ ಯಾರಿಗೇನು ಕೊಡೋದಿಲ್ಲ ತಗೊಳ್ಳೋದಿಲ್ಲ. ಎದ್ರ ಸಂಬಂಧ ಇಂತ ಮಾಡ್ಯಾರ ಅನ್ನೋದು ಬೇಕ್ರಿ. ನಮ್ಮ ಏನಾಗ್ಬೇಕು ರೀ? ನಿಮ್ಮ ಮಾಮಾರ್ ನಮ್ಮ ಹೆಸರು ಮಹೇಶ್. ಸರ್ ನಿಮ್ಗೆ ಹೆಂಗೆ ಗೊತ್ತಾಯ್ತು ಈ ಘಟನೆ ಆಗ್ಯಾವ? ಫೋನ್ ಹಚ್ಚೇಳ್ಯಾರಿ. ಮಂದಿ ಹಚ್ಚೇಳೋಣ. ಯಾರು ಮಂದಿ ಹಚ್ಚಿದ್ರಿ? ಪೊಲೀಸ್ ಹಚ್ಚಿದ್ರಿ? ಮಂದಿ ಹಚ್ಚೇಳೋಣ. ಏನು ಕೇಳ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟಿಗೆ? ಪದೇ ಬಿಜಾಪುರದಲ್ಲಿ ಕೊಲೆ ಆಗತ್ತೆ. ಇದು ಹಾಡು ಹಲ್ಗ ಕೊಲೆ ಆಗ್ಯಾವ. ಯಾರು ಏನಾಗ್ಯದವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕ್ರಿ ಸರ್. ನನಗೆ ಯಾರು ಏನು ನಮಗೆ ಎದಕ್ಕಾಗ್ಯದ ಅನ್ನೋದು ಬೇಕ್ರಿ. ನಿಮ್ಗೆ ಏನಾಗ್ಬೇಕ್ರಿ ಇವರು? ವಿಜಯಪುರ ನಗರದಲ್ಲಿ ಹಾಡುಹಗಲೇ ವ್ಯಕ್ತಿಯನ್ನು ಬರ್ಬರವಾಗಿ ದುಷ್ಕರ್ಮಿಗಳು ಹತ್ಯೆಗೈದು ಪರಾರಿಯಾಗಿರುವ ಘಟನೆ ವಿಜಯಪುರ ನಗರದ ಮುಬಾರಕ್ ಚೌಕ್ ಬಳಿ ನಡೆದಿದೆ. ಶರಣು ಜೀವರ್ಗಿ 48 ಕೊಲೆಯಾದ ವ್ಯಕ್ತಿ ಶರಣು ಸ್ವಂತ ಫೈನಾನ್ಸ್ ನಡೆಸುತ್ತಿದ್ದನ್ನು ಸಂಜೆ ಕೂಡ ಪಿಗ್ಮಿ ಕಲೆಕ್ಷನ್ಗೆ ಬಂದಾಗ ದುಷ್ಕರ್ಮಿಗಳು ಮಚ್ಚಿನಿಂದ ಕೊಚ್ಚಿ ತದನಂತರ ತಲೆಯ ಮೇಲೆ ಕಲ್ಲು ಹಾಕಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಆದ್ರೆ ಕೊಲೆಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ. ಸ್ಥಳಕ್ಕೆ ಗೋಳಗುಮ್ಮಟ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ,
ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ, ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.